ನಾಳೆಯಿಂದ ಅಂದ್ರೆ ಆಗಸ್ಟ್ 1ರಿಂದ ದೇಶದಲ್ಲಿ ಹಲವು ಪ್ರಮುಖ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಬ್ಯಾಂಕಿಂಗ್, ರೈಲ್ವೆ ಟಿಕೆಟ್ ಬುಕಿಂಗ್, ಷೇರು ಮಾರುಕಟ್ಟೆ ಹಾಗೂ LPG ಗ್ಯಾಸ್ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಆಗುತ್ತಿರುವಂತಹ ಈ ಬದಲಾವಣೆಗಳು ನೇರವಾಗಿ ನಿಮ್ಮ ಜೇಬಿನ ಮೇಲೆ ಪರಿಣಾಮವನ್ನ ಬೀರಲಿದೆ. ಹಾಗಾದ್ರೆ ಆ ಹೊಸ ರೂಲ್ಸ್ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಬ್ಯಾಂಕ್ ಮತ್ತೆ ವಿಮಾ ಕಂಪನಿಗಳು ಜಂಟಿಯಾಗಿ ಸೆಂಟ್ರಲ್ KYC 2.0 ವ್ಯವಸ್ಥೆಯನ್ನ ತರ್ತಾ ಇದೆ. ಇದರಿಂದ ಇನ್ಮುಂದೆ ಪ್ರತಿಯೊಂದು ಬ್ಯಾಂಡ್ಗೂ ಪ್ರತ್ಯೇಕ ದಾಖಲೆಯನ್ನ ನೀಡಬೇಕಾಗಿಲ್ಲ. OTP ಒಪ್ಪಿಗೆಯೊಂದಿಗೆ ಸುಲಭವಾಗಿ ಹೊಸ ಖಾತೆಯನ್ನ ತೆರೆಯಬಹುದು. ಇನ್ನು ರೈಲ್ವೆ ಪ್ರಯಾಣಿಕರಿಗೆ ಪಶ್ಚಿಮ ಮಧ್ಯ ರೈಲ್ವೆಯು ತಾತ್ಕಾಲ್ ಟಿಕೆಟ್ ಬುಕಿಂಗ್ ಆಗಿ ಹೊಸ ಟೋಕನ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. AC ಫಸ್ಟ್ ಕ್ಲಾಸ್ಗೆ ಬೆಳಗ್ಗೆ 8:30ರಿಂದ 9 ಹಾಗೂ ನಾನ್ AC ಕ್ಲಾಸ್ಗೆ ಬೆಳಗ್ಗೆ 9ರಿಂದ 9ವರೆಗೆ ಟೋಕನ್ ಅನ್ನ ವಿತರಿಸಲಾಗುತ್ತೆ. ಎರಡನೇದಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಕೆಲವು ಶುಲ್ಕಗಳು ಕೂಡ ಏರಿಕೆಯಾಗಿದೆ. ಹೌದು, ಕೊಟಕ್ ಮಹೀಂದ್ರಾ ಬ್ಯಾಂಕ್ ಡೆಬಿಟ್ ಕಾರ್ಡ್ ಮೂಲಕ ಮಾಡುವಂತಹ ಡೈನಮಿಕ್ ಕರೆನ್ಸಿ ಕನ್ವರ್ಜನ್ಸ್ ಶುಲ್ಕವನ್ನ 1% 3.5 ಹಾಗೂ GSTಗೆ ಏರಿಕೆ ಮಾಡಿದೆ ಅಂತ ತಿಳಿದು ಬಂದಿದೆ. ಇದರ ಜೊತೆಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ UPI ಮ್ಯಾಂಡೇಟ್ ನೋಂದಣಿಗೆ ₹125 ಶುಲ್ಕ ವಿಧಿಸಲಿದ್ದು, ಹಣಕಾಸಿನ ಕಾರಣದಿಂದ ವಹಿವಾಟು ವಿಫಲವಾದ್ರೆ ಅಂದ್ರೆ ಬೌನ್ಸ್ ಆದ್ರೆ ವಿಧಿಸುವಂತಹ ಶುಲ್ಕವನ್ನ ಬರೋಬ್ಬರಿ ₹250ಗೆ ಹೆಚ್ಚಿಸಿದೆ. ಮೂರನೆಯದಾಗಿ ಷೇರು ಮಾರುಕಟ್ಟೆ ನಿಯಂತ್ರಕ ಸೆಬಿ ಕಂಪನಿಗಳ ಷೇರು ಬೈಬ್ಯಾಕ್ ನಿಯಮಗಳನ್ನ ಬದಲಿಸಿದೆ. ಇನ್ಮುಂದೆ ಬೈಬ್ಯಾಕ್ ಪ್ರಕ್ರಿಯೆಯು ಗರಿಷ್ಠ 66 ಕೆಲಸದ ದಿನಗಳೊಳಗೆ ಪೂರ್ಣಗೊಳಿಸಬೇಕು. ಜೊತೆಗೆ ತೈಲ ಕಂಪನಿಗಳು ನಾಳೆಯಿಂದ ಅಡುಗೆ ಅನಿಲ LPG ಸಿಲಿಂಡರ್ ಬೆಲೆಗಳನ್ನು ಕೂಡ ಪರಿಷ್ಕರಿಸಲಿದ್ದು, ಇದರ ಬೆಲೆಯಲ್ಲಿಯೂ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾಳೆಯಿಂದ ಜಾರಿಗೆ ಬರುವಂತಹ ಈ ಎಲ್ಲ ಹೊಸ ನಿಯಮಗಳ ಬಗ್ಗೆ ನೀವು ಎಚ್ಚರ ವಹಿಸುವುದು ಉತ್ತಮ. ಈ ಬದಲಾವಣೆಗಳ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.